ಆ ತಿರುಮಲ ಮಹಾಯೋಗಿಗಳು ಎಲ್ಲಿ ಆ ಶ್ರೀನಿವಾಸ ಮೂರ್ತಿಯನ್ನು ಸ್ಥಾಪನೆ ಮಾಡಿದರು, ಈಗ ಆ ಕ್ಷೇತ್ರ ಹೇಗೆ ಬೆಳೆದಿದೆ ಅದೆಲ್ಲ ದರ್ಶನ ಮಾಡೋಣ ಆ ಮಂಜುಗುಣಿಯ ಕ್ಷೇತ್ರದಲ್ಲೇ. ಬನ್ನಿ. ನಾವೀಗ ತಲುಪಿರ್ತಕ್ಕಂಥದ್ದು ಮಂಜುಗುಣಿ ಅನ್ನುವಂಥ ಕ್ಷೇತ್ರ. ಅಂದಹಾಗೆ ಮಂಜು ಅಂದರೆ ಬಹಳ ರಮ್ಯವಾದದ್ದು, ಆಕರ್ಷಣೀಯವಾದದ್ದು ಅಂತ ಅರ್ಥ. ಇನ್ನು ಗುಣಿ ಅಂದರೆ ಮೌರ್ವೀರ್ಯ ಶುಂಜಿನಿ ಗುಣ ಅಂತ ಅಮರ ಹೇಳುತ್ತೆ. ಗುಣ ಅಂದರೆ ಅದೇ ಗುಣಿ ಅಂತ ಇಲ್ಲಿ ಮಾಡ್ಕೊಂಡಿದ್ದಾರೆ. ಗುಣಿ ಅಂದರೆ ಧನುರ್ಧಾರಿಯಾಗಿರ್ತಕ್ಕಂಥವನು ಅಂತ. ಇಲ್ಲಿ ಶ್ರೀನಿವಾಸ ದೇವರು ಧನುರ್ಧಾರಿಯಾಗಿ ಬಾಣವನ್ನು ಹಿಡಿದು ಅದೇ ವರದ ಅನ್ನುವ ಅರ್ಥದಲ್ಲಿ ನೆಲೆ ನಿಂತಿದ್ದಾನೆ. ನಾವು ಆತನ ದರ್ಶನ ಮಾಡ್ತಾ ಈ ಪ್ರಾಕಾರದಲ್ಲಿ ಕೆಲ ವಿಶೇಷ ಅನ್ನಿಸುವಂಥ ವಾಸ್ತುಶಿಲ್ಪ ಇದೆ, ಅದನ್ನು ದರ್ಶನ ಮಾಡೋಣ ಬನ್ನಿ. ಈ ದೇವಾಲಯವನ್ನು ಭಗವಂತನ ಅಪೇಕ್ಷೆಯ ಮೇರೆಗೆ ತಿರುಮಲ ಯೋಗಿಗಳು ಈ ಕ್ಷೇತ್ರದಲ್ಲಿ ಸ್ಥಾಪಿಸಿದ್ದಾರೆ. ನಾವು ಈ ದೇವಾಲಯದ ಹೊರಭಾಗವನ್ನು ನೋಡಿದ್ರೆ ಆಧುನೀಕರಣಗೊಂಡಿದೆ. ಇನ್ನು ಒಳಭಾಗಕ್ಕೆ ಕಾಲಿಟ್ಟರೆ ಬಹಳ ಶುದ್ಧವಾದ ಆಗಮಶಾಸ್ತ್ರೋಕ್ತದಲ್ಲಿ ನಿರ್ಮಾಣಗೊಂಡಂಥ ದೇಗುಲವನ್ನು ಕಾಣಬಹುದು. ಮತ್ತು ಇಲ್ಲಿನ ವಾಸ್ತುಶಿಲ್ಪಗಳಿದೆಯಲ್ಲ ಬಹಳ ಆಕರ್ಷಣೀಯ ಅನ್ನಿಸುವಂಥ ಹಾಗೂ ಅದರಲ್ಲಿ ಏನೋ ಒಂದು ಸಂದೇಶವನ್ನು ಸೂಚಿಸುವಂಥ ತೋರುವಂಥ ವಾಸ್ತುಶಿಲ್ಪವನ್ನು ಹೊಂದಿದೆ. ಅದೆಲ್ಲ ಈಗ ನಾವು ಪ್ರಾಕಾರ ಪ್ರದಕ್ಷಿಣೆ ಮಾಡ್ತಾ ನೋಡೋಣ. ಸಾಮಾನ್ಯವಾಗಿ ವೆಂಕಟೇಶನ ದೇಗುಲಗಳಲ್ಲಿ ಪದ್ಮಾವತಿ ದೇವರನ್ನ ಕಾಣ್ತೀವಿ. ಇಲ್ಲೂ ಪದ್ಮಾವತಿ ದೇವಿ ನೆಲೆಸಿದ್ದಾಳೆ. ಈ ಪದ್ಮಾವತಿಯ ವಿಶೇಷ ಏನು ಅಂದರೆ ವೆಂಕಟೇಶನ ಬಲಭಾಗದಲ್ಲಿ ತಾಯಿ ನೆಲೆಸಿದ್ದಾಳೆ. ಬಲವನ್ನ ಜ್ಞಾನಪ್ರದ ಭಾಗ ಅಂತಾರೆ. ಹಾಗಾಗಿ ಇಲ್ಲಿ ತಾಯಿ ಜ್ಞಾನದಾಯಿಯಾಗಿ ನೆಲೆಸಿದ್ದಾಳೆ. ತಿರುಮಲನ ಅಪೇಕ್ಷೆಯಂತೆಯೇ ಲೋಕನಾಯಕಿ ಶ್ರೀಹರಿಯ ಮನದರಸಿ ಪದ್ಮಾವತಿ ದೇವಿಯು ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾಳೆ. ನಾವು ಪ್ರಾಕಾರವನ್ನು ಮುಂದುವರಿಸೋದೇ ಆದರೆ ಈ ಪ್ರಾಕಾರದಲ್ಲಿ ರಾಮಾಯಣದ ಕೆತ್ತನೆಗಳನ್ನು ಕೆತ್ತಿದ್ದಾರೆ. ಶ್ರೀರಾಮಚಂದ್ರರ ಅವರು ಕಾಡಿಗೆ ಹೋದಂಥ ರಾವಣಾಸುರನ ಜೊತೆ ಯುದ್ಧ ಮಾಡಿದಂಥ ಕೆಲ ಶಿಲ್ಪಗಳನ್ನು ನಾವು ಕಾಣಬಹುದು. ಈ ದೇಗುಲದ ಶಿಲ್ಪಗಳು ಯಾತ್ರಿಕರನ್ನ ಆಕರ್ಷಿಸುತ್ತೆ. ನಾವಿಲ್ಲಿ ರಾಮಾಯಣದ ಕಥಾಭಾಗಗಳಾದ ಸೀತೆ ರಾವಣನಿಗೆ ಭಿಕ್ಷೆ ನೀಡ್ತಾ ಇರೋದು, ಪುಷ್ಪಕ ವಿಮಾನ, ಸನ್ಯಾಸಿ ರೂಪಿಯಾದ ರಾವಣ, ಮಾಯಾಜಿಂಕೆ, ವಾನರ ಸೈನ್ಯ ಹೀಗೆ ರಾಮಾಯಣದ ಕಥೆಯನ್ನ ವಿವರಿಸುವ ಹಲವು ಚಿತ್ರಗಳನ್ನು ಕಾಣಬಹುದು. ಹಿಂದಿನ ಹಳೆಯ ಕಟ್ಟಡದ ಕಂಬಗಳು ಹೇಗಿದ್ದವೋ ಅದನ್ನೇ ನಾವು ರಿಪ್ಲಿಕಾ ಅನ್ನುವಂತೆ ಈ ಹೊಸ ಕಟ್ಟಡಕ್ಕೂ ಕೂಡ ವಿಸ್ತರಿಸಿದ್ದೇವೆ. ವೆಂಕಟೇಶ್ವರನಿಗೆ ಇಲ್ಲಿ ಮೌನ ಪೂಜೆ ನೆರವೇರುತ್ತೆ. ಬೇರೆ ಯಾವ ದೇಗುಲದಲ್ಲೂ ನಡೆಯದಂತಹ ಆ ವಿಶೇಷ ಪೂಜೆಯನ್ನ ನೋಡೋದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.